ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಒಂದು ಸರ್ಕಲ್ ಆಗಿರೋ ಒಂದು ಬಟ್ಟೆಯಿಂದ ಸೂಪರ್ ಆದ ಒಂದು ಪೌಚನ್ನು ಹೊಲಿಯೋಣ. ಅದು ಯಾವ ರೀತಿಯಾಗಿ ಹೊಲಿಯೋದು, ಅದು ಏನಕ್ಕೆ ಯೂಸ್ ಬರುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ. ನಾನೀಗ ಒಂದು ಸರ್ಕಲನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಪ್ಲೇಟನ್ನು ಇಟ್ಟು ಅಳತೆ ಮಾಡಿ ಒಂದು ಬ್ಲೌಸ್ ಪೀಸನ್ನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ಯಾನ್ವಾಸನ್ನು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಮತ್ತೊಂದು ಬ್ಲೌಸ್ ಪೀಸನ್ನು ಇಲ್ಲಿ ನಾನು ಲೈನಿಂಗಿಗೋಸ್ಕರ ತಗೊಂಡಿದ್ದೀನಿ. ಇಲ್ಲಿ ಕ್ಯಾನ್ವಾಸ್ ನಾನಿಲ್ಲಿ ಗಮ್ ಕ್ಯಾನ್ವಾಸನ್ನು ಯೂಸ್ ಮಾಡಿದ್ದೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾಕಾಗಿ ಗಮ್ ಕ್ಯಾನ್ವಾಸ್ ಯೂಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಫೇಸ್ಬುಕ್ ಪೇಜಲ್ಲಿ ನೀವು ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಮತ್ತೆರಡು ಚಾನಲ್ ಮಾ ರಂಗೋಲಿ ಮತ್ತು ಅವನಿ ಆಲ್ ಇನ್ ಒನ್ನನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡಿ ಬಿಡೋಣ ಬನ್ನಿ. ಕ್ಯಾನ್ವಾಸಲ್ಲಿ ಬೇರೆ ಡಿಫ್ರೆಂಟ್ ಆದ ಕ್ಯಾನ್ವಾಸ್ ಇರುತ್ತೆ. ನನ್ನ ಕ್ಯಾನ್ವಾಸ್ ಬಗ್ಗೆ ನಿಮಗೇನಾದ್ರು ತಿಳ್ಕೊಬೇಕು ಅಂತಿದ್ರೆ ಹೇಳಿ, ನಾನು ಅದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಹಾಕ್ತೀನಿ. ಹಾಗೆ ನಾನಿಲ್ಲಿ ಗಮ್ ಕ್ಯಾನ್ವಾಸನ್ನು ಯೂಸ್ ಮಾಡಿದ್ದೀನಿ, ಇಟ್ಕೊಂಡು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಲೈನಿಂಗ್ ಬಟ್ಟೆಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಜಸ್ಟು ಹೀಗೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಹೀಗೆ ಮಾಡಿದ್ರೆ ಅದೊಂದು ಸ್ವಲ್ಪ ಪೇಪರ್ ರೀತಿಯೇ ಬರುತ್ತೆ. ಸೊ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಹಿಂಗೆ ಫೋಲ್ಡ್ ಮಾಡಲಿಕ್ಕೆ. ಆನಂತರ ಏನು ಮಾಡಬೇಕಪ್ಪ ಅಂತಂದರೆ, ಟೇಪನ್ನು ತಗೊಂಡು 1/4 ಇಂಚಿಗೆ ಮಾರ್ಕನ್ನು ಮಾಡಬೇಕು. ಹಾಗೆ ಇದೇ ರೀತಿ ಹೈಟನ್ನು ಕೂಡ, ಉದ್ದ ಅಗಲ ಎರಡೂ ಕೂಡ 1/4 ಇಂಚು ಇರಬೇಕು. ಸೇಮ್ ಕಲರ್ ಇರೋದಕ್ಕೆ ಅಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಈ ಕಡೆಯೂ ಅಷ್ಟೇ 1/4 ಇಂಚಿಗೆ ಮಾರ್ಕನ್ನು ಮಾಡಬೇಕು. ಹಾಗೆ ಹೀಗೆ ಈ ಕಡೆ ಮಾರ್ಕನ್ನು ಮಾಡಿ ಎರಡನ್ನೂ ಕೂಡ ಈ ಕಡೆ ಮತ್ತು ಈ ಕಡೆ ಕಟ್ ಮಾಡ್ಕೊಬೇಕು. 1/4 ಇಂಚು ಕಟ್ ಮಾಡಿದ ಮೇಲೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೇಮ್ ಕಲರ್ ಇದಾಗಿರೋದ್ರಿಂದ ಕಾಣಿಸ್ತಾ ಇಲ್ಲ. ಕಟ್ ಮಾಡೋಣ ನೋಡಿ. ಈಗ ಗಮ್ ಕ್ಯಾನ್ವಾಸ್ ಒಂಚೂರು ದಪ್ಪ ಇರೋದ್ರಿಂದ ನಮಗೆ ಸ್ಟಿಫಾಗಿ ಕೂರುತ್ತೆ. ನಮ್ಮ ಹತ್ರ ಏನಾದ್ರು ಸ್ಪಂಜ್ ಇಲ್ಲ, ಸ್ಪಂಜ್ ಸ್ಟಿಚ್ ಮಾಡೋದು ಕಷ್ಟ ಆಗತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಈ ರೀತಿ ಕ್ಯಾನ್ವಾಸನ್ನು ತಂದ್ಕೊಂಡು, ಗಮ್ ಕ್ಯಾನ್ವಾಸೇ ಆಗಬೇಕಂತೇನಿಲ್ಲ, ಪೇಪರ್ ಕ್ಯಾನ್ವಾಸ್ ಆದರೂ ತಂದ್ಕೊಬೋದು, ಇಲ್ಲ ಫ್ಯೂಸ್ ಅಂತ ತಂದ್ಕೊಂಡ್ರೂ ಕೂಡ ನೋ ಪ್ರಾಬ್ಲಮ್. ತಂದ್ಕೊಂಡು ಐರನ್ ಮಾಡ್ಕೊಂಬಿಟ್ರೆ ಇದು ಅಂಟುತ್ತೆ. ಹೇಗೆ ಐರನ್ ಮಾಡಬೇಕು, ಕ್ಯಾನ್ವಾಸ್ ಬಗ್ಗೆ ಯಾವ್ಯಾವ ಕ್ಯಾನ್ವಾಸ್ ಯಾವ್ಯಾವುದಕ್ಕೆ ಯೂಸ್ ಮಾಡಬೇಕು ಅಂತ ನೀವು ತಿಳ್ಕೊಬೇಕು ಅಂತ ಇದ್ದರೆ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವು ಯಾವ ಊರಿಂದ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ನೋಡಿ, ಈಗ ಇಲ್ಲಿ ಇಷ್ಟು ಕಟ್ ಮಾಡ್ಕೊಂಡಾಯಿತು. ಈಗ ಏನು ಮಾಡಬೇಕಪ್ಪ ಅಂದರೆ, ಹೀಗೆ ಬರೋ ರೀತಿಯಲ್ಲಿ, ಇಲ್ಲಿ ಏನು ಧೂಮ್ ಇದೆಯಲ್ಲ ಅಲ್ಲಿ ಬರೋ ರೀತಿಯಲ್ಲಿ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು. ಫಸ್ಟು ಹೀಗೆ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಬೇಕು. ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಬೇಕು. ಹೀಗೆ ಸುತ್ತಲೂ ಬರೋ ರೀತಿಯಲ್ಲಿ ಜಿಪ್ಪನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲೆಲ್ಲ ಏನು ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ಇಲ್ಲಿ ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಈಗ ಸುತ್ತಲೂ ಕೂಡ ಸ್ಟಿಚ್ ಮಾಡಿ ಆಯಿತು. ನಿಮಗೆ ಒಂದು ಗಮನಿಸ್ತಾ ಇದ್ದರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದೊಂದು ಚೂರು ಕಟ್ ಮಾಡಿದ್ದೀನಿ. ಇದನ್ನು ಯಾಕೆ ಕಟ್ ಮಾಡಿದ್ದೀನಿ ಅಂದರೆ, ಈ ರೀತಿ ಸರ್ಕಲ್ ಬಂದಾಗ ನಮಗೆ ಸ್ಟ್ರೈಟಾಗಿರೋ ಜಿಪ್ಪು ಸ್ವಲ್ಪ ಸ್ಟಿಫ್ ಆಗುತ್ತೆ. ಅದಕ್ಕೆ ನಾವು ಈ ರೀತಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅದಕ್ಕಾಗಿ ಜಸ್ಟು ಹೀಗೆ ಒಂದು ಸರಿ ಜಿಪ್ಪು ಸಾಕು. ಆನಂತರ ಮತ್ತೆ ನಾನು ಈ ಮತ್ತೊಂದು ಸೈಡಿನ ಜಿಪ್ಪನ್ನಿರುತ್ತಲ್ಲ ಅದನ್ನು ತೆಕ್ಕೋತಾ ಇದ್ದೀನಿ. ತೆಕ್ಕೊಂಡು ಈ ರೀತಿ ಈ ಕಡೆಗೆ ಅಟ್ಯಾಚ್ ಮಾಡ್ಕೊತೀನಿ.
ಹೀಗೆ ಅಟ್ಯಾಚ್ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಈಗ ಎರಡೂ ಕಡೆನೂ ಒಂದು ಸಾರಿ ಜಿಪ್ಪನ್ನು ಸ್ಟಿಚ್ ಮಾಡ್ಕೊಂಡು ಆಯಿತು. ಈಗ ನಾವು ಲೈನಿಂಗ್ ಕ್ಲಾತನ್ನು ಅದೇ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ವಲ್ಲ, ಈಗ ಅದನ್ನು ಕೂಡ ಏನು ಮಾಡಬೇಕು, ಹೀಗೆ ಇಟ್ಕೋಬೇಕು. ಇಟ್ಕೊಂಡು ನಮಗೆ ಹೀಗೆ ಜೋಡಿಸ್ಕೊಂಡು ಸ್ಟಿಚ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ನಾವು ಪಿನ್ನನ್ನು ಹಾಕ್ಕೊಬೇಕು. ಈ ರೀತಿ ಪಿನ್ ತಂದಿಟ್ಕೊಂಡ್ಬಿಟ್ರೆ ತುಂಬ ಟೈಲರ್ಗಳಿಗಂತೂ ಹೇಳಿ ಮಾಡಿಸಿದಷ್ಟು ಹೆಲ್ಪ್ ಆಗುತ್ತೆ. ಅರ್ಧ ಕೆಲಸ ಈಗ ಫಸ್ಟ್ ಹಾಕ್ಕೊಬೇಕಾದ್ರೆ ಅರ್ಧ ಕೆಲಸ ಜಾಸ್ತಿ ಆದಂಗೆ ಅನಿಸಿದ್ರು ಕೂಡ ಬಟ್ ಸ್ಟಿಚ್ ಮಾಡೋದು ಈಸಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಪಿನ್ನನ್ನು ತಗೊಬೇಕು. ನೋಡಿ, ಹೀಗೆ ಇಲ್ಲಿವರೆಗೂ ಹಾಕ್ಕೊಬೇಕು. ಆಮೇಲೆ ಈ ಕಡೆನೂ ಅಷ್ಟೇ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಈಗ ಇಷ್ಟು ಇಲ್ಲಿಷ್ಟು ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ. ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ಆಯಿತು. ಈಗ ಏನು ಮಾಡಬೇಕಪ್ಪ ಅಂದರೆ ಇದನ್ನು ಉಲ್ಟಾ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಉಲ್ಟಾ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ನೋಡಿ, ಮೇಲ್ಗಡೆ ಒಂದು ಸ್ಟಿಚ್ ಬರೋ ರೀತಿಯಲ್ಲಿ ಸುತ್ತಲೂ ಕೂಡ ಹಾಕ್ಕೊಬೇಕು. ಕರೆಕ್ಟಾಗಿ ಎಲ್ಲ ಕಡೆನೂ ಎಳ್ಕೊಂಡು ಹೀಗೆ ಒಂದು ಸರಿ ಐರನ್ ಮಾಡಿಕೊಂಡ್ರೂ ಕೂಡ ಆಗುತ್ತೆ, ಇಲ್ಲ ಅಂದರೂ ನೋ ಪ್ರಾಬ್ಲಮ್. ನೋಡಿ, ಈ ಕಡೆನೂ ಹೀಗೆ ಬರುತ್ತೆ, ಚೆನ್ನಾಗೇ ಬರುತ್ತೆ, ಫಿನಿಶಿಂಗ್ ತುಂಬ ಚೆನ್ನಾಗೇ ಬರುತ್ತೆ. ಹೀಗೆ ಒಂದು ಸ್ಟಿಚ್ಚನ್ನು ಮಾಡ್ತೀನಿ, ಎರಡೂ ಕಡೆನೂ ಕೂಡ ಮಾಡ್ಕೊಂಬರ್ತೀನಿ ನೋಡಿ. ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಂಬಂದು ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ ರನ್ನರನ್ನು ಹಾಕ್ಕೋಬೇಕು. ಹೀಗೆ ರನ್ನರ್ ಆದಮೇಲೆ ಒಂದು ಸರಿ ಹಾಕಿ ತೆಕ್ಕೊಂಬಿಡ್ಬೇಕು. ಆಮೇಲೆ ಹೀಗೆ ಮಿಡ್ಲಲ್ಲಿ ನಿಲ್ಲಿಸ್ಕೊಬೇಕು. ಈಗ ಏನು ಮಾಡಬೇಕು, ಮತ್ತೆ ಉಲ್ಟಾ ಪಲ್ಟಾ ಮಾಡಬೇಕು. ನಾವು ಉಲ್ಟಾ ಪಲ್ಟಾನೇ ಇಟ್ಕೊಂಡು ಕೂಡ ಜಿಪ್ ಹಾಕ್ಕೊಂಡ್ರೂ ಕೂಡ ಬರುತ್ತೆ, ಇಲ್ಲ ಹೀಗೆ ಉಲ್ಟಾ ಪಲ್ಟಾ ಮಾಡ್ಕೊಬೋದು. ಯಾವ್ದು ಮಾಡಿದ್ರೂ ಕೂಡ ಸೇಮ್, ನೋ ಪ್ರಾಬ್ಲಮ್. ನೋಡಿ, ಉಲ್ಟಾ ಮಾಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ಜಸ್ಟು ಈ ರೀತಿಯಾಗಿ ನೋಡಿ, ಹೀಗೆ ಇದೆಯಲ್ಲ ಅದನ್ನು ಈ ರೀತಿಯಾಗಿ ಮಾಡಿಕೊಂಡು ಹೀಗೆ ಬರೋ ರೀತಿಯಲ್ಲಿ ಇಲ್ಲೊಂದು ಪಿನ್ನನ್ನು ಹಾಕ್ಕೊಂಬಿಡಿ. ಆವಾಗ ಈಸಿಯಾಗಿ ನಮಗೆ ಸ್ಟಿಚ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ. ಜಸ್ಟ್ ಹೀಗೆ ಓಪನ್ ಮಾಡಿ ಹೀಗೆ ಒಂದು ಪಿನ್ನನ್ನು ಹಾಕ್ಕೊಬೇಕು. ಕೆಳಗಡೆ ಜಿಪ್ ಇರೋದಕ್ಕೆ ಒಂಚೂರು ಟೈಟ್ ಅನಿಸುತ್ತೆ. ಓಕೆ, ಈಗ ಹೀಗೆ ಸ್ಟಿಚ್ ಮಾಡಬೇಕು. ಅದಕ್ಕೂ ಮುಂಚೆ ಲೈನಿಂಗ್ ಬಟ್ಟೆನೇ ಒಂದು ಕಾಲು ಇಂಚಲ್ಲಿ ಒಂದು ಬಟ್ಟೆಯನ್ನು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಹೀಗೆ ಸ್ಟಿಚ್ ಮಾಡಬೇಕಾದ್ರೆ ನಾವು ಹೀಗೆ ಬಟ್ಟೆಯನ್ನು ಕೊಟ್ಟರೆ ನೀಟಾಗಿ ಬರುತ್ತೆ, ಎಲ್ಲೂ ಕೂಡ ಎಕ್ಸ್ಟ್ರಾ ನಮ್ಮದು ಹೊರಗಡೆ ಬಟ್ಟೆ ಕಾಣಿಸ್ತಾ ಇರಲ್ಲ. ಅದಕ್ಕಾಗಿ ಈ ಬಟ್ಟೆಯನ್ನು ಹೀಗೆ ಫೋಲ್ಡ್ ಮಾಡಿ ಕೊಟ್ಟರೆ ನೀಟಾಗಿ ಅನಿಸುತ್ತೆ ಅಂತ. ಜಸ್ಟ್ ಹೀಗೆ ಇಟ್ಕೊಂಡು, ಇನ್ನೂ ಪಿನ್ ತೆಗೆದಿಲ್ಲ, ಜಸ್ಟ್ ಹೀಗೆ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಆಮೇಲೆ ಉಲ್ಟಾ ಮಾಡಿ ಹೀಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ಎರಡೂ ಕಡೆಯೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ. ಇದೇ ರೀತಿಯಾಗಿ ಪೈಪಿಂಗನ್ನು ಈ ಕಡೆಯೂ ಕೂಡ ಕೊಟ್ಕೊಳ್ಬೇಕು, ಆವಾಗ ನೀಟಾಗಿ ಬರುತ್ತೆ ಅಂತ ಅಷ್ಟೇ. ಇದು ಮತ್ತೇನಿಲ್ಲ. ಮತ್ತು ಹೀಗೆ ದಾರಗಳು ಎತ್ತು ಬರದೆ ಇರಲಿ ಅನ್ನೋದಕ್ಕಾಗಿ ಈ ರೀತಿ ಪೈಪಿಂಗನ್ನು ಕೊಡ್ತೀವಿ. ಈ ಕಡೆಯೂ ಕೂಡ ಕೊಟ್ಕೊಂಡು ತೊಗೊಂಡು ಬರ್ತೀನಿ ನೋಡಿ. ಈಗ ಈ ಕಡೆ ಮತ್ತು ಈ ಕಡೆ ಎರಡೂ ಕಡೆಯೂ ಕೂಡ ಸ್ಟಿಚ್ ಆಗಿದೆ. ಈಗ ಈ ಜಿಪ್ಪನ್ನು ಓಪನ್ ಮಾಡಬೇಕು. ಜಿಪ್ಪನ್ನು ಓಪನ್ ಮಾಡಿ ಹೀಗೆ ಎಲ್ಲ ಮೂಲೆಗಳನ್ನು ಸರಿ ಮಾಡ್ಕೊಬೇಕು. ಇದು ನಾನು ಏನಕ್ಕೆ ಯೂಸಿಗೆ ಬರುತ್ತೆ ಅನ್ನೋದನ್ನು ಕೊನೆಯಲ್ಲಿ ಹೇಳ್ತೀನಿ ಅಂದ್ಕೊಂಡು ಹೇಳಿದ್ದೆ. ಇದು ಏನಕ್ಕೆ ಯೂಸ್ ಆಗುತ್ತಪ್ಪ ಅಂತ ಅಂದರೆ ನಮಗೆ ನಮ್ಮ ಸ್ಪೆಕ್ಸನ್ನು ಹಾಕ್ಕೊಂಡು ಹೋಗಲಿಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್. ಏನಕ್ಕೆ ಅಂದರೆ ಒಳಗಡೆ ನೋಡಿ ಇದೇ ರೀತಿ ಧೂಮಾಗೆ ಬರುತ್ತೆ. ನಮ್ಮ ಪೌಚ್ ಹೀಗೆ
ಫೋಲ್ಡ್ ಆಗೋದಿಲ್ಲ. ನೀವು ಎಷ್ಟು ಮಾಡಿದ್ರೂ ಕೂಡ ಜಸ್ಟ್ ಹೀಗೆ ಇದು ಮಾಡಿದ ತಕ್ಷಣ ಅದು ಏನಾಗ್ಬಿಡುತ್ತೆ, ಒಳಗಡೆ ಗ್ಯಾಪ್ ಆಗಿಬಿಡುತ್ತೆ. ಇಷ್ಟು ದೊಡ್ಡಕ್ಕೆ ಬಂದಿದೆ. ನಮ್ಮದು ಕನ್ನಡಕ ಆಗಿರ್ಬೋದು, ಇಲ್ಲ ನಾವು ಬೇರೆ ಏನೋ ಟ್ಯಾಬ್ಲೆಟನ್ನು ತಗೋತಾ ಇದ್ರೆ ಅದನ್ನು ಹಾಕ್ಕೊಂಡು ಹೋಗ್ಬೋದು. ಇಲ್ಲ ಅಂತಂದರೆ ನಮ್ಮ ಮೇಕಪ್ ಪೌಡರು, ಕಾಜಲ್, ಕೊನೆಗೆ ಐಲೈನರ್, ಲಿಪ್ಸ್ಟಿಕ್ ಎಲ್ಲದನ್ನು ಕೂಡ ಇದರೊಳಗಡೆ ಸ್ಟೋರ್ ಮಾಡ್ಬೋದು. ಈ ಈಸಿಯಾಗಿರೋ ಪೌಚ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.